ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ ಹಲ್ಚಲ್ ಹಿನ್ನೆಲೆಯಲ್ಲಿ ರೇವಣ್ಣ ಮೀಟಿಂಗ್ ಮಾಡಿದ್ದಾರೆ. ಹಿಮ್ಸ್ ವೈದ್ಯಾಧಿಕಾರಿಗಳ ಜೊತೆಗೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಸಭೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಸಭೆಯಲ್ಲಿ ಶಾಸಕರಾದಂತಹ ಸ್ವರೂಪ್ ಹಾಗೆ ಎ ಮಂಜು ಬಾಲಕೃಷ್ಣ ಅವರು ಕೂಡ ಭಾಗಿಯಾಗಿದ್ದು, ಹಿಮ್ಸ್ ನಿರ್ದೇಶಕ ರಾಜಣ್ಣ ಹಾಗೆ ಹೃದ್ರೋಗ ತಜ್ಞರೊಂದಿಗೆ ಸಭೆಯನ್ನ ಮಾಡಲಾಗಿದೆ. ಹೃದಯಾಘಾತಕ್ಕೆ ನಿಖರವಾದಂತಹ ಕಾರಣಗಳೇನು ಅನ್ನೋ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಸೂಕ್ತ ಕ್ರಮ ಹಾಗೆ ಪ್ರಕರಣಗಳ ಮೇಲೆ ನಿಗಾ ವಹಿಸುವಂತೆ ಜನಪ್ರತಿನಿಧಿಗಳು ಸಭೆಯಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ರಾಜಣ್ಣವರು ಬಂದಿದ್ದರು, ಹೆಲ್ತ್ ಸೆಕ್ರೆಟರಿ, ಮೆಡಿಕಲ್ ಎಜುಕೇಷನ್ ಸೆಕ್ರೆಟರಿ ಬಂದಿದ್ದರು. ಅವ್ರ ಗಮನಕ್ಕೆ ಆ ಉದ್ದೇಶದಿಂದನೇ ಇವತ್ತು ನಾವು ಮಂಜಣ್ಣವರು ಫೋನ್ ಮಾಡಿ ಬಾಲಣ್ಣ ಇದೊಂದು ಈ ಥರ ನಮ್ಮ ಜಿಲ್ಲೆಯಲ್ಲಿ ಐತೆ ಅಂತ ಅವ್ರು ಫೋನ್ ಮಾಡಿದ್ಮೇಲೆ ನಡೀರಿ ಆಯಿತು ಒಟ್ಟಿಗೆ ಹೋಗಿ ಒಂದು ಮೀಟಿಂಗ್ ಮಾಡೋಣ ಅಂತೇಳಿ ನೀವು ನಿನ್ನೆ ದಿವಸ ಮಧ್ಯಾಹ್ನ ಒಂದು ಫೋನ್ ಮಾಡಿ ಗಮನಕ್ಕೆ ತಂದರು. ನಡೀರಿ ಹೋಗೋಣ ಅಂತ ನಾನು ಮನೆ ಮೀಟಿಂಗಲ್ಲಿ ಹೇಳಿದ್ದೀನಿ. ಏನಿದೆ ಈ ಜಿಲ್ಲೆಗೆ ಆಗಬೇಕು ಅದನ್ನು ಫಸ್ಟ್ ಪ್ರಿಯಾರಿಟಿ ನಮಗೆ ಈ ಏನು ಆರ್ಟಿಂದ ಇದಾಗ್ತಾ ಇದ್ದಾರೆ ಅದನ್ನು ಫಸ್ಟು, ಸೆಕೆಂಡ್ ಫೇಸಲ್ಲಿ ಏನೇನು ಮಾಡಬೇಕು ಜಿಲ್ಲೆದು ಅದನ್ನು ಸರ್ಕಾರದ ಗಮನಕ್ಕೆ ನಾವು ತರ್ತೀವಿ. ಬಿಲ್ಡಿಂಗು ಹೆಚ್ಚುವರಿಯಾಗಿ ಏನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಹೆಚ್ಚುವರಿ ಹಣಕ್ಕೆ ಬೇಡಿಕೆ ಇತ್ತು. ನನಗೆ ಅದೆಲ್ಲ ಸರ್ ಈಗ ಸ್ಟಾಪ್ ಆಗಿದೆ. ಅದು ಇವರಿಗೆ ಪ್ರಸ್ತಾವನೆ ಕೊಟ್ಟಿದ್ದಾರೆ. ನೋಡಪ್ಪ, ಈಗ ಫಸ್ಟು ಆಮೇಲೆ ಹೆಚ್ಚುವರಿ ಬಿಲ್ಡಿಂಗು ದುಡ್ಡು ಅದು ಬೇರೆ. ಫಸ್ಟು ನೋಡಪ್ಪ, ನನಗೆ ಬೇಕಾದ್ರೆ ಫಸ್ಟ್ ಪ್ರಿಯಾರಿಟಿ ನಮ್ಮ ಜನ ಉಳಿಸ್ಕೋಬೇಕು. ನಾವು ದಿನಕ್ಕೆ 4-5 ಜನ ಸಾಯ್ತಾವ್ರೆ, ಕೆಲವ್ರು ಗಾಬರಿಲಿ ಸಾಯ್ತಾವ್ರೆ. ಅದಕ್ಕೇನು ಪ್ರಿಕಾಷನ್, ಅದಕ್ಕೋಸ್ಕರನೇ ಬಾಲಣ್ಣ ಮುಂಜಾನೆ ಹೇಳಿದರು ಒಂದು ವಾರದಲ್ಲೇ ಅಲ್ಲ ತಡಿ ಸರ್, ಒಂದೇ ವಾರದಲ್ಲಿ ಒಂದು ಜಯದೇವ ಹಾಸ್ಪಿಟ್ಲಿಂದ, ಮೈಸೂರು ಜಯದೇವದಿಂದ ಪ್ರೈವೇಟು ಜಯದೇವ ಹಾಸ್ಪಿಟ್ಲುಗಳನ್ನ ಆರ್ಟ್ ಸ್ಪೆಷಲಿಸ್ಟ್ನಲ್ಲಿ ಕರೆಸಿ ಒಂದು ಮೆಗಾ ಕ್ಯಾಂಪ್ ಮಾಡಬೇಕು ಹೃದಯದ ಬಗ್ಗೆ ಅನ್ನೋದನ್ನ ಹೇಳಿದ್ದಾರೆ. ಅದನ್ನು ಮಾಡಿ ಅಂತ ನಾವು ಸರ್ಕಾರನ ಒತ್ತಾಯ ಮಾಡ್ತೀನಿ, ಜಿಲ್ಲಾಧಿಕಾರಿಗಳಿಗೂ ಹೇಳ್ತೀನಿ. ಅದು ಮಾಡಬೇಕಾಗುತ್ತೆ. ಅವ್ರು ಮಾಡೋಕ್ಕಾಗಲ್ಲ ಅಂದರೆ ನಾವೇ ನಮ್ಮ ಕೈಲಿಂದ ಎಷ್ಟು ಖರ್ಚಾಗಲಿ ನಾವು ಕರೆಸಿ ಒಂದು ಮೆಗಾ ಕ್ಯಾಂಪ್ ಮಾಡ್ತೀವಿ. ಏನು ಹೇಳಿ ರವಿ, ಅದು ಲೆಟರ್ ಇದು ಕೊಡಪ್ಪ ನನಗೊಂದು ರೇ ಅದನ್ನು ಅದು ಹೇಳಿ ಮಾತಾಡೋಣ. ಒಂದು ಹಾಸನದಲ್ಲಿ ಈ ರೀತಿ ಹೃದಯ ಹಾರ್ಟ್ ಅಟ್ಯಾಕ್ ಅಂತ ವರದಿ ಮಾಡಿದಿರಿ. ಯಾರು ಬುಕ್ ಅಟೆಂಡೆನ್ಸ್ ಬುಕ್ ಯಾರು? ನಮಗೆ ಗೊತ್ತಿರೋ ಪ್ರಕಾರ ಹಾರ್ಟ್ ಅಟ್ಯಾಕ್ ಸತ್ತಿದ್ದಾರೆ ಅಂತ ಪೋಸ್ಟ್ ಮಾರ್ಟಮ್ ಮಾಡಿ ಗೊತ್ತಾಗಿರೋದು ಇಬ್ಬರೇ ಮಾಡಿರೋದು, ಬೇರೆಯವ್ರಿಗಲ್ಲ. ಈಗ ನಮ್ಗೇನು ಅಂತ ಅಂದ್ರೆ ಈ ಹಾರ್ಟ್ ಅಟ್ಯಾಕ್ ಅಂತೂ ಹಾಸನ ಜಿಲ್ಲೆನಲ್ಲ, ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ. ವೈ ಓನ್ಲಿ ಹಾಸನ ಜಿಲ್ಲೆನ ಟಾರ್ಗೆಟ್ ಮಾಡಿ ಹಾಸನ ಜಿಲ್ಲೆಯಲ್ಲಿ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಪತ್ರಿಕಾ ಮಿತ್ರರಿಗೆ ಮತ್ತು ಟಿವಿ ಮಾಧ್ಯಮಕ್ಕೆ ತಗೊಳ್ಳಿ ನೀವು. ಬೇರೆ ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಇದು ಆಗ್ತಾ ಇದೆ. ಇದು ನನ್ಗೆ ಎಲ್ಲೋ ಒಂದು ಜನರು ಹೆದರ್ಕೊಂಡಿದ್ದಾರೆ. ಅದು ಸರಿ ಹೋಗ್ಬೇಕಾದ್ರೆ ತುರ್ತಾಗಿ ಜಯದೇವ ತರ ಏನಿದೆ ಆ ತರ ಒಂದು ನಮ್ಮಲ್ಲಿ ಯೂನಿಟ್ ಆಗ್ಬೇಕು ಅಂತಕ್ಕಂಥದ್ದು ಒತ್ತಾಯ, ನಾವು ಸರ್ಕಾರದ ಒತ್ತಾಯ ಅದನ್ನ ಮಾಡಬೇಕು. ಅಲ್ಲಲ್ಲ ನೋಡಿ, 150 ಕೋಟಿ ಕೊಟ್ಟರೆ ಫುಲ್ ಫ್ಲೆಡ್ಜ್ ಆಗ್ತದೆ. ಅಟ್ಲೀಸ್ಟ್ 25-30 ಕೋಟಿ ಕೊಟ್ರೆ ಯೂನಿಟ್ ನ ಯು ಕ್ಯಾನ್ ಸ್ಟಾರ್ಟ್. ಅದಕ್ಕೆ ಬಿಲ್ಡಿಂಗ್ ಇದೆ, ಎಲ್ಲ ಇದೆ. ನಮ್ಮ ಒತ್ತಾಯ ಈ ನೀವು ಟಿವಿ ತೋರಿಸಿ ನಮ್ಮ ಜಿಲ್ಲೆ ಅನಾಹುತ ಆಗಿರ್ತಕ್ಕಂಥದ್ದನ್ನ ತಡೆಗಟ್ಟೋದಕ್ಕೆ ಒಂದು ತುರ್ತಾಗಿ ಒಂದು ಯೂನಿಟ್ ಜಯದೇವ ತರ ಒಂದು ಯೂನಿಟ್ ಸ್ಮಾಲ್ ಯೂನಿಟ್ ಆಗ್ಬೇಕು. ಹಾಸನದಲ್ಲಿ ಸರಣಿ ಹೃದಯಾಘಾತ ಪ್ರಕರಣಗಳು ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ. ಇದೆಲ್ಲದರ ಮಧ್ಯೆ ಯಾವ ಕಾರಣಕ್ಕಾಗಿ ಹೀಗೆ ಸಾವು ಸಂಭವಿಸಿದೆ ಅನ್ನೋ ಬಗ್ಗೆ ಒಂದು ಟೆಕ್ನಿಕಲ್ ಕಮಿಟಿಯನ್ನ ಅಧ್ಯಯನ ಮಾಡೋದಕ್ಕೆ ರಚನೆ ಮಾಡಲಾಯಿತು. ಅವರು ಜುಲೈ 10ನೇ ತಾರೀಕು ತಮ್ಮ ವರದಿಯನ್ನ ಸಬ್ಮಿಟ್ ಮಾಡಲಿದ್ದಾರೆ. ಹಾಸನಕ್ಕೆ ಸಂಬಂಧಪಟ್ಟ ಹಾಗೆ, ಅಲ್ಲಾಗ್ತಾ ಇರುವಂತಹ ಹೃದಯಾಘಾತ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಕಾರಣ, ಯಾಕೆ ಹಾಸನದಲ್ಲಿ ಅತಿ ಹೆಚ್ಚು ಕೇಸ್ಗಳು ಹೃದಯಾಘಾತ ಕೇಸ್ಗಳು ದಾಖಲಾಗ್ತಾ ಇವೆ ಅನ್ನೋ ಬಗ್ಗೆ. ಇದೆಲ್ಲದರ ಮಧ್ಯೆ ಹಾಸನ ಜಿಲ್ಲೆಯ ಜನಪ್ರತಿನಿಧಿಗಳು
ಅಧಿಕಾರಿಗಳು ಇವತ್ತು ಅಲ್ಲಿನ ಹಿಮ್ಸ್ ವೈದ್ಯಾಧಿಕಾರಿಗಳ ಜೊತೆ ಹೃದ್ರೋಗ ತಜ್ಞರ ಜೊತೆ ಸಭೆಯನ್ನ ಮಾಡಿದ್ದಾರೆ. ಕಾರಣಗಳು ಏನು ಅನ್ನೋದು ಐಡೆಂಟಿಫೈ ಆಗಬೇಕು. ಅದರ ಜೊತೆಗೆ ಜೀವಗಳನ್ನ ಉಳಿಸೋಕೆ ಬೇಕಾದಂತಹ ವ್ಯವಸ್ಥೆಗಳು, ವೈದ್ಯಕೀಯ ವ್ಯವಸ್ಥೆಗಳು, ವೈದ್ಯಕೀಯ ಉಪಕರಣಗಳು ಅದು ಜಿಲ್ಲೆಯಾದ್ಯಂತ ಲಭ್ಯ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಚರ್ಚೆಯನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.